ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಪ್ಯಾನ್ಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 2 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ರೀ. ದೊಡ್ಡ ಸ್ಪೂನಿಂದ 1 ಸ್ಪೂನಾಗಷ್ಟು ಹಾಕ್ರಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೆ ಒಂದು 5 ನಿಮಿಷ ಗೋಧಿ ಹಿಟ್ಟನ್ನು ಹುರಿದ್ಬಿಟ್ಟು ತೊಗೋತೀನಿ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜವಿ ಗೋಧಿ ಅದು ಸಿಗ್ತಾವ. ಆ ಗೋಧಿಯನ್ನು ಹುರಿದ್ಬಿಟ್ಟು ಆ ಗೋಧಿಯನ್ನು ಒಡ್ಕೊಂಡ್ಬಿಟ್ಟು ಬಂದು ಮಾಡ್ತಾರೆ ಈ ರೆಸಿಪಿಯನ್ನು. ಆದರೆ ಇದು ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ತೊಗೊಂಡು ಹುರಿದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಈ ಹಿಟ್ಟನ್ನು ಬೇಗನೆ ಮತ್ತು ಸೀದ್ ಹೋಗ್ತದೆ ರೀ. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಕಂಟಿನ್ಯೂ ಆಗಿ ಕೈ ಆಡಿಸಿ ಇದನ್ನು ಹುರಿರಿ ಚೆಂದಂಗೆ. ಅಂದ್ರೆ ಅವಾಗ ಹುರಿದಂಗೆ ಹಿಟ್ಟು ಲೈಟಾಗಿ ಕೆಂಪು ಕಲರ್ ಆಗ್ತೈತಿ ಮತ್ತು ಘಮಘಮನೆ ವಾಸನೆ ಬರ್ತದೆ ರೀ ಇದು. ನೋಡಿ ಒಂದು 5ರಿಂದ 6 ನಿಮಿಷ ಆಗಷ್ಟು ಇದನ್ನು ಹುರ್ಕೊಂಡಿದ್ದೀನಿ ನೋಡ್ರಿ. ಈಗ ಇದು ಹಿಟ್ಟು ಹುರಿದದ್ರಿ. ಈಗ ಇದು ಫಸ್ಟ್ ಹಾಕ್ಕೊಂಡಿರೋ ಹಸಿ ಹಿಟ್ಟು, ಇದು ಹುರಿದಿರೋ ಹಿಟ್ಟು, ನಿಮಗೆ ಡಿಫ್ರೆನ್ಸಾಗಿ ಗೊತ್ತಾಗತ್ತೈತಿ. ಈವರೆಗೂ ಹಿಟ್ಟನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ. ಈಗ ಇದು ಕರೆಕ್ಟಾಗಿ ಹುರಿದದ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ಇದು ಆರ್ಬೇಕ್ರಿ ಇದು ಕಂಪ್ಲೀಟಾಗಿ ಹಿಟ್ಟು. ಈಗ ಈ ಹಿಟ್ಟನ್ನು ಈ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ನೋಡಿ ಇದು ಹಿಟ್ಟು ತುಂಬಾ ಬಿಸಿ ಅದ ರೀ. ಇದು ಕಂಪ್ಲೀಟಾಗಿ ಏನಾಗಲಿ ರೀ, ಆರಲಿ ರೀ. ಆರಿದ ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಅನ್ಕತಕ್ಕ ಸೈಡಿಗೆ ತೆಗಿಡ್ತೀನಿ ನೋಡಿರಿ. ಈಗ ಹಿಟ್ಟು ಆರ್ಯದ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅರ್ಧ ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮ್ಮ ಕಡೆ ನೀವು ಚಿರೋಟಿ ರವೆ ಇಲ್ಲಾಂದ್ರೆ ಇದು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ರೀ, ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇನ್ನೊಂದು ಸ್ಪೂನಾಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ತುಪ್ಪ ರವೆ ಉಪ್ಪು ಎಲ್ಲ ಹಿಟ್ಟಿನಲ್ಲಿ ಏನಾಗಿದೆ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಮಾಡ್ತಾಯಿದ್ದೀನಿ, ಮಾದ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ನೋಡಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬಾರ್ದು, ತುಂಬ ಮೆತ್ತಗಾಗಿ. ಕೆಲವ್ರು ಏನು ಹೇಳ್ತಾರೆ, ನಮ್ಮ ಮಾದ್ಲಿ ಬಿರುಸಾಗ್ತೈತಿ ಅಂತ ಹಿಂಗೆ ಹೇಳ್ತಾರೆ. ಅದೇನಾಗಿರ್ತದ್ರೆ ಹಿಟ್ಟು ತುಂಬಾ ಗಟ್ಟಿ ಕಲಿಸಿರ್ತಾರೆ. ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರಲ್ಲ, ಆ ಮಾದ್ಲಿ ಏನಾಗ್ತದೆ ಅವಾಗ ಸಾಫ್ಟಾಗಿಯೇ ಬರ್ತದೆ. ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ. ಚಪಾತಿ ಮಾಡೋಕ್ಕಿಂತನೂ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ನಾನು ತಗೋತೀನಿ. ನೋಡಿ ಎಷ್ಟು ಸಾಫ್ಟ್ ಕಲಿಸ್ತಿರಲ್ಲ, ನಿಮ್ಮ ಮಾದ್ಲಿನೂ ಏನಾಗ್ತದೆ ಅಷ್ಟೇ ಸಾಫ್ಟಾಗಿ ಬರ್ತದೆ ರೀ ಅದು. ನೋಡಿ ಎಷ್ಟು ಮೆತ್ತ ಕಲಿಸ್ಕೊಂಡಿನಿ ನೋಡಿರಿ. ಇದೇ ರೀತಿ ಮೆತ್ತಗನೇ ಕಲಿಸ್ಕೋಬೇಕು ರೀ ಹಿಟ್ಟು. ನೋಡಿ ಗಟ್ಟಿ ಇರಬಾರ್ದು ರೀ ಹಿಟ್ಟು. ಅವಾಗ ಏನಾಗ್ತದೆ ಮಾದ್ಲಿನೂ ಗಟ್ಟಿ ಬರ್ತದೆ. ಅಂದ್ರೆ ಏನಾಗ್ತದೆ ಬಿರುಸು ಅನ್ನಿಸ್ತದೆ ರೀ, ಅದು ಹಾರ್ಡ್ ಅನ್ನಿಸ್ತದೆ. ಈಗ ರವೆನೂ ಹಾಕಿವಲ್ಲ ರೀ ನೆನೆಲಿ. ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ತುಪ್ಪ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ಅವಾಗ ರವೆ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ಅದು. 10 ನಿಮಿಷ ನೆನೆದಿದೆ ಹಿಟ್ಟು. ನೋಡಿ 10 ನಿಮಿಷ ಆಗ್ಯದ. ನೋಡಿ ನಿಮ್ಗೆ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಮೆತ್ತಗಾಗೈತಿ ಹಿಟ್ಟು ಅಂತೇಳಿ. ಇನ್ನೂ ಸಾಫ್ಟ್ ಆಯ್ತು ರೀ ಇದು ಹಿಟ್ಟು. ಇದೇ ರೀತಿಯೇ ಇರ್ಬೇಕು ರೀ. ಎಷ್ಟು ಸಾಫ್ಟ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ ಇಲ್ಲಿ ಏನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ನಾದ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಸಣ್ಣ ಸಣ್ಣ ಉಳ್ಳಿ ಅಲ್ರಿ, ಇದಕ್ಕೆ ಏನು ಮಾಡಬೇಕು, ಮಾದ್ಲಿಗೆ ಯಾವಾಗಲೂ ದೊಡ್ಡ ದೊಡ್ಡ ಉಳ್ಳಿ ಈ ಥರ ಉಳ್ಳಿಗಳನ್ನ ತೊಗೋಬೇಕ್ರಿ. ನೋಡಿ ಇಷ್ಟರಲ್ಲಿ ನಾನು 3 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ದೊಡ್ಡ ದೊಡ್ಡ ಸೈಜದ್ದೇ 3 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಏನು ಮಾಡೋದಿರ್ತದೆ, ದಪ್ಪಾಗಿನೇ ಲಟ್ಸೋದಿರ್ತದೆ. ಅದಕ್ಕೆ ದೊಡ್ಡ ದೊಡ್ಡ ಉಳ್ಳಿಯನ್ನೇ ತೊಗೋಬೇಕು. ಈಗ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ನೋಡಿ ದಪ್ಪಾಗಿನೇ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ದಪ್ಪ ಅಂದ್ರೆ ತುಂಬಾ ದಪ್ಪಲ್ಲ, ಉಳ್ಳಿದು ಹೊಡೆದದಲ್ಲ ಇದು, ಅದರ ತಕ್ಕಂಗೆ ನೋಡಿ. ನೋಡಿ ಇದನ್ನು ಈ ರೀತಿ ಒಂದೇ ಸೈಡ್ ಎಣ್ಣೆ ಹಚ್ಚಿ ಒಂಟು ಪದರಾಗಿನ ಈ ರೀತಿ ಇಷ್ಟು ದಪ್ಪ ಇರೋಷ್ಟು ಲಟ್ಸ್ಕೊಂಡಿರಿ. ಈಗ ಆಲ್ರೆಡಿ ತೆವೇನೂ ಕಾಯ್ದೈತಿ, ಇದನ್ನು ಬೇಯಿಸ್ಬಿಟ್ಟು ತಗೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ದಪ್ಪ ಇರ್ತಲ್ಲ ಚೆನ್ನಾಗಿ ಬೇಯಿಸ್ಬಿಡ್ತಾವ್ರಿ. ನೋಡಿ ಒಂಟು ಪದರ ಲಟ್ಸಿನಂದ್ರೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡ್ರಿ. ನೋಡಿ ಇನ್ನೂ 2 ಏನದಲ್ಲ ಅದನ್ನು ಇದೇ ರೀತಿಯೇ ಮಾಡಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು. ಈಗ ಇದೇನು ಬಿಸಿ ಬಿಸಿ ಬೇಯ್ದಿರ್ತದಲ್ರಿ, ನೋಡಿ ಈಗ ಇದು ಬೇಯ್ದದಲ್ಲ. ಈಗ ನೋಡಿ ಬಿಸಿದು ಇರುವಾಗಲೇ ಈ ರೀತಿ ಮಾಡ್ಕೊಬೇಕ್ರಿ. ನೋಡಿ ಇದನ್ನು ಈ ರೀತಿ ರೋಲ್ ಮಾಡ್ಬೇಕ್ರಿ. ರೋಲ್ ಮಾಡಿ ನಾವು ಏನು ಮಾಡ್ತೀವಿ, ಇದನ್ನು ಇಲ್ಲಿ ಲಟ್ಟುಣ್ಗಿ ಇರ್ತದಲ್ಲ ಅದರಲ್ಲೇ ಈ ರೀತಿ ಮಾಡಿ ಕಟ್ ಮಾಡಿ ಮುರಿದ್ಬಿಟ್ಟು ತೊಗೋತೀವಿ ರೀ.
ನೋಡಿ ಬಿಸಿ ಇರುವಾಗಲೇ ಬೇಗನೆ ಏನಾಗ್ಬಿಡ್ತದೆ ಮುರಿದು ಬಿಡ್ತದೆ ನೋಡಿ. ಈ ರೀತಿ ಮಾಡ್ಕೋತೀವಿ ನಾವು ನೋಡಿ. ಇನ್ನೊಂದು ಚಪಾತಿದೂ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಇರುವಾಗಲೇ ನಾವು ಇದೇ ರೀತಿಯೇ ಮುರಿದ್ಬಿಟ್ಟು ತೊಗೊಳೋದ್ರಿ ನಾವು ಲಟ್ಟುಗಿಲಿ ನೋಡಿ. 2 ಚಪಾತಿದ ನಾನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಅದು ಇನ್ನೊಂದು ಚಪಾತಿನೂ ನೋಡಿರಿ ಅದರ ರೀತಿ ಬೇಯಿಸ್ಬಿಟ್ಟು ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಇದನ್ನು ಏನು ಮಾಡ್ಬೇಕ್ರಿ, ಮಿಕ್ಸಿಗೆ ಹಾಕೋಬೇಕು ನೋಡಿ. ಫಸ್ಟ್ ದಪ್ಪಾಗಿ ಬಿಸಿ ಇರುವಾಗಲೇ ಮುರಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಮಿಕ್ಸಿ ಜಾರಿಗೆ ಇದನ್ನು ಹಾಕೊಂಡ್ರೆ ನೋಡಿ. ಇದನ್ನು ಗ್ರೈಂಡ್ ಮಾಡೋದು ನೋಡಿ. ಈ ರೀತಿಯಾಗಿ ರವೆ ಇರ್ತದಲ್ಲ ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆಗಿ ರೆಡಿ ಆಗ್ತದೆ. ತುಂಬ ದಪ್ಪನೂ ಮಾಡ್ಕೋಬಾರ್ದು, ಇದೇ ರೀತಿಯೇ ಮಾಡ್ಕೋಬೇಕ್ರಿ ನೋಡಿ. ಉಳಿದಿದ್ದನ್ನು ಏನು ಮಾಡೋಣ್ರಿ, ಇದೇ ರೀತಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಳೋಣ್ರಿ ನೋಡಿ. ಈ ರೀತಿಯೇ ಇರಬೇಕು. ಇದು ಇನ್ನೊಂದು ಸ್ವಲ್ಪ ಅದು ಚಪಾತಿ ಅವೆಲ್ಲ ಮಾಡಿದ ಬಿಸಿ ಅದಾವಲ್ಲ, ಇದೂ ಒಂಚೂರು ಬಿಸಿ ಅದ ರೀ ನೋಡಿ. ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪಿನ ಬಿಸಿ ಹತ್ತಕತ್ತದ. ಈ ಬಿಸಿ ಇರುವಾಗಲೇ ಬೆಲ್ಲ ಹಾಕಬಾರ್ದ್ರಿ. ಇದು ಏನಾಗಬೇಕು, ಕಂಪ್ಲೀಟಾಗಿ ಆರಬೇಕು ರೀ. ಆರಿದ ಮೇಲೇ ಇದಕ್ಕೆ ಬೆಲ್ಲವನ್ನು ಹಾಕಬೇಕು. ಇದು ಆರಲಿರಿ ನೋಡಿ. ಈಗ ಆರ್ಯದ್ರಿ. ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ಏನಾಗ್ತದೆ ರೀ, ಅದು ನೀರು ಬಿಟ್ಟು ಒಂಥರ ಕಿಚಿ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಕಂಪ್ಲೀಟಾಗಿ ಆರಿದ ಮೇಲೇ ಇನ್ನೊಂದು ಸ್ವಲ್ಪ ಈ ರೀತಿ ಹಾಕ್ಕೊಂಡು ನೋಡಿ. ಒಬ್ಬರು ಲೈಟ್ ಸ್ವೀಟ್ ತಿಂತಾರೆ, ಒಬ್ಬರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ. ಅದ್ರ ತಕ್ಕಂಗೆ ನೀವು ಇದನ್ನು ನೋಡಿ ಬೆಲ್ಲ ಹಾಕೋರಿ. ಆದರೆ ಇದನ್ನು ಭಾಳ ದಿನವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಇದಕ್ಕೆ ಬೆಲ್ಲ ಜಾಸ್ತಿ ಬೇಕು ರೀ. ಇಲ್ಲ ಬೆಲ್ಲ ಕಡಿಮೆ ಬಿತ್ತಂದ್ರೆ ಇದೇನಾಗ್ತೈತಿ, ಬೇಗನೆ ಹಾಳಾಗಿ ಅಂದ್ರೆ ಬೂಸ್ಟ್ ಬಂದುಬಿಡ್ತದೆ ರೀ ಬೇಗನೆ. ಅದಕ್ಕೆ ಏನು ಮಾಡಬೇಕು, ಇಲ್ಲ ನಾವು ತುಂಬ ದಿನವರೆಗೂ ಇಡ್ತೀವಿ ಅಂದ್ರೆ ನೀವು ಬೆಲ್ಲನ ಜಾಸ್ತಿನೇ ಹಾಕೋಬೇಕು. ಇಲ್ಲ ಅಷ್ಟೇ 1 ಡೇ 2 ಡೇನೇ ಇಡ್ತೀವಿ, ಇಲ್ಲ ನಮ್ಗೆ ತುಂಬ ಸ್ವೀಟ್ ಸೇರಲ್ಲ, ಲೈಟ್ ಸ್ವೀಟ್ ಇಷ್ಟ ಅಂದರೆ ನೀವು ಆ ರೀತಿ ಮಾಡ್ಕೊರಿ, ನಡೀತದೆ ನೋಡಿ. ಬೆಲ್ಲ ಈ ರೀತಿ ಮಾಡಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಸುತ್ತು ಹಾಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಬೆಲ್ಲನೂ ನೀಟಾಗಿ ಮಿಕ್ಸ್ ಆಯ್ತು ರೀ ನೋಡಿ. ಎಷ್ಟು ಚೆನ್ನಾಗಿ, ನಾವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀವಿ ಅಂತೇಳಿ ಬೆಲ್ಲವನ್ನು ಜಾಸ್ತಿನೇ ಹಾಕಿನಿ. ಇದೇ ಥರನೂ ಉಳಿದಿದ್ದಕ್ಕೂ ಬೆಲ್ಲ ಹಾಕ್ಕೊಂಡು ನಾನು ಜಸ್ಟ್ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ. ಆ ಬೆಲ್ಲ ಏನಾಗ್ತೈತಿ, ಆ ಚಪಾತಿ ಒಳಗೆ ನೀಟಾಗಿ ಮಿಕ್ಸ್ ಆಗ್ತದೆ ನೋಡಿ. ಈಗಿದು ರೆಡಿ ಆಗೈತೆ. ಇದಕ್ಕಿನ್ನ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಇದು ಇಷ್ಟೇ ಮಾಡ್ರೆ ಮಾಲ್ಯಲ್ಲ, ಇನ್ನೇನು ನೋಡೋಕೆ ಅದಕ್ಕೆ ಉಳಿದಿದ್ದನ್ನು ಎಚ್ಚನ್ನು ಹಾಕೊಂಡ್ರಿ ನಾವು. ಇದಕ್ಕೇನು ಮಾಡ್ತಾ ಇದ್ದೀನಿ, ದೊಡ್ಡ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಹುರ್ಗಡ್ಲೆನ ಹಾಕ್ತಾರೆ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಇದು. ಹುರ್ಗಡ್ಲೆ ಮಾದಲಿಗೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಹಾಕಿ ನೋಡಿರಿ ನೀವು. ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಗಸಗಸೆನ ಹುರಿದು ಹಾಕ್ತಾರೆ ಅಥವಾ ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಹಾಕ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಹಾಕೋಬೋದು. ಇದು ಕೊಬ್ಬರಿ ಪುಟಾಣಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾ ಏನು ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕತ್ತಿಲ್ಲ ರೀ. ಅದೇನಾಗ್ತೈತಿ, ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕಿ ಬೇಗನೆ ಖಾಲಿ ಆಗಲಿಲ್ಲ ಅಂದ್ರೆ ಅದು ಅವಾಗ ಕಮಟ್ ಅಥವಾ ಕಮರು ಒಂಥರ ಸ್ಮೆಲ್ ಬರ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸೊಂಪನ್ನು ತರಿಯಾಗಿನೇ ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ ರೀ. ಇದನ್ನು ಫ್ಲೇವರ್ ಚೆನ್ನಾಗಿ ಬರ್ತದೆ, ಸ್ಕಿಪ್ ಮಾಡಬೇಡ್ರಿ. ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ನಿಮಗೆ ಇಷ್ಟ ಅಂದ್ರೆ ನೀವು ಎಳ್ಳು ಅಥವಾ ಗಸಗಸೆನೂ ಹುರಿದ್ಬಿಟ್ಟು ಹಾಕ್ಬೋದು ರೀ ನೋಡಿ. ಈ ರೀತಿ ಎಲ್ಲ ಏನು ಮಾಡ್ಬೇಕು ರೀ, ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ರೀ. ನೀವು ಇದನ್ನು ಏನು ಮಾಡ್ಬೋದು ನೋಡಿ, 2 ಥರನೂ ತಿನ್ಬೋದು ನೋಡಿ. ಇದನ್ನು ಏನು ಮಾಡೋದು ನೋಡಿ, ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ರೆಡಿ ಆಗಿದೆ ರೀ ನೋಡಿ. ಈ ರೀತಿ ಲಡ್ಡೂನು ಕಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಇದ್ರೊಳಗನೆ ತುಪ್ಪ ಹಾಕಿ ಕಲಿಸ್ಬಿಟ್ಟು ತಿನ್ಬೋದು. ಅಥವಾ ಮಕ್ಕಳಿಗೆ ಆಗಲಿ ಈ ರೀತಿ ನೋಡಿ, ಒಂದು ಲಡ್ಡು ಮಾಡಿಕೊಟ್ರೆ ಹೆಲ್ದಿಯಾಗಿರುವಂಥ ಲಡ್ಡೂನ ಮಕ್ಕಳು ತಿಂದರೆ ನೋಡಿರಿ, ಎಷ್ಟು ತಿಂದರೆ ಇದನ್ನು ಭಾಳ ಟೈಮ್ವರೆಗೂ ಹಸಿವಿನೂ ಆಗಲ್ಲ. ಆ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿ. ಇದಕ್ಕೆ ನೀವು ಮತ್ತು ಇಲ್ಲಾಂದ್ರೆ ಪ್ಲೇಟ್ನಾಗ ತುಪ್ಪ ಹಾಕಿಬಿಟ್ಟು ಕಲಿಸ್ಕೊಂಡು ತಿನ್ನಿರಿ. ಇನ್ನೊಂದು ಥರನೂ ನಮ್ಮ ಕಡೆ ಹೆಂಗೆ ತಿಂತಾರಂದ್ರೆ, ಈ ಮಾದಲಿಗೆ ಬಿಸಿ ಬಿಸಿ ಹಾಲು ತುಪ್ಪವನ್ನು 2 ಹಾಕ್ಕೊಂಡ್ಬಿಟ್ಟು ತಿಂತಾರೆ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಮಾದಲಿ ರೀ. ಈ ಮಾದಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.